ಎಲ್ಲರಿಗೂ ನಮಸ್ಕಾರ. Namaste to all. In the previous video, we were focusing on the past continuous and present continuous, isn't it? Let's go to one concept. My younger brother and my younger sister, they had gone out, and I came home. Then I was wondering where they have gone. Okay. Then after some time, I could see my younger brother came, who will give a name, Ravi or Raju. Raju came. Then I asked him, Raju, ನೀನು ಇಷ್ಟೊತ್ತು ಎಲ್ಲಿದ್ದೆ? ದಿಸ್ ಇದ್ದೆ ಮೀನ್ಸ್ ಯು ವರ್ ದೇರ್. ಎಲ್ಲಿದ್ದೆ ಮೀನ್ಸ್ ವೇರ್ ವರ್ ಯು? ಎಲ್ಲಿದ್ದೆ? ದೆನ್ ಈ ಸೇಸ್, ಅಣ್ಣ ನಾನು ಟೆರೇಸ್ ಮೇಲೆ ಇದ್ದೆ. ವಾಟ್ ಇಸ್ ಇಟ್ ಮೀನ್? ಐ ವಾಸ್ ಆನ್ ದ ಟೆರೇಸ್. ಬಟ್ ಹೌ ಟು ಸೇ ಐ ಆಮ್ ಇನ್ ದ ಟೆರೇಸ್? ಎಮ್ ಅಟ್ ದ ಟೆರೇಸ್ ಈಸ್ ನಾನು ಟೆರೇಸ್ನಲ್ಲಿ ಇದ್ದೀನಿ, ಆ ಟೆರೇಸ್ ಮೇಲೆ ಇದ್ದೀನಿ. ಟೆರೇಸ್ ಮೇಲೆ ಇದ್ದೆ ಮೀನ್ಸ್ ಐ ವಾಸ್ ಆನ್ ದ ಟೆರೇಸ್. ದೆನ್ ಐ ಸೇ, ಹೇ ವಾಟ್ ವರ್ ಯು ಡೂಯಿಂಗ್? ಹೌ ಟು ಸೇ ಏನು ಮಾಡ್ತಾ ಇದ್ದೆ? ಸೊ ವಿ ಹ್ಯಾವ್ ಟು ಪ್ರೆಸ್ ದಟ್ ಇದ್ದೆ, ನಾಟ್ ಏನು ಮಾಡ್ತಾ ಇದೆ. ಏನು ಮಾಡ್ತಾ ಇದ್ದೆ? ದೆನ್ ಈ ಸೇಸ್, ನಾನು ವಾಕಿಂಗ್ ಮಾಡ್ತಾ ಇದ್ದೆ, ಹಿ ಕ್ಯಾನ್ ಸೇ, ಆರ್ ನಾನು ಜಾಗಿಂಗ್ ಮಾಡ್ತಾ ಇದ್ದೆ, ಆರ್ ಪ್ಲಾಂಟ್ಸ್ ಅರೇಂಜ್ ಮಾಡ್ತಾ ಇದ್ದೆ, ಸಮಥಿಂಗ್ ಸಮಥಿಂಗ್ ಹಿ ಕ್ಯಾನ್ ಸೇ. ಸಿಮಿಲರ್ಲಿ ಬೈ ದೆನ್ ಐ ಆ್ಯಕ್ಚುಲಿ ಐ ವಾಸ್ ಡೂಯಿಂಗ್ ಮ್ಯೂಸಿಕ್ ಪ್ರಾಕ್ಟೀಸ್. I don't know where my sister has gone, but she was in the balcony only, but I didn't know. She had locked the main door. She was cleaning the balcony, thinking that actually the sound should not come inside. Then after some time, she opened the door and then she came inside. Then I wanted to see where she has gone. Where she had gone? What was she doing? I wanted to know. I asked, Ramya, ನೀನು ಇಷ್ಟೊತ್ತು ಎಲ್ಲಿದ್ದೆ? Where were you? ಎಲ್ಲಿದ್ದೆ? So this is the ಇದ್ದೆ what we are using. We are using for the younger one. Okay. ನೀನು ಇಷ್ಟೊತ್ತು ಎಲ್ಲಿದ್ದೆ? Then she says, ಅಣ್ಣ ನಾನು ಬಾಲ್ಕನಿನಲ್ಲಿದ್ದೆ. ಐ ವಾಸ್ ಇನ್ ದ ಬಾಲ್ಕನಿ. ಓಕೆ. ದೆನ್ ಐ ಆಸ್ಕ್ಡ್, ಏನು ಮಾಡ್ತಾ ಇದ್ದೆ? ವಾಟ್ ವರ್ ಯು ಡೂಯಿಂಗ್? ದೆನ್ ಶಿ ಸೇಸ್, ಅಣ್ಣ ಬಾಲ್ಕನಿ ಕ್ಲೀನ್ ಮಾಡ್ತಾ ಇದ್ದೆ. ಐ ವಾಸ್ ಕ್ಲೀನಿಂಗ್ ದಿ ಬಾಲ್ಕನಿ. ಗಾಟ್ ಇಟ್ ನೋ? ಸೊ ವೆರಿ ಈಸಿ ಆ್ಯಂಡ್ ಸಿಂಪಲ್ ಟ್ರಿಕ್. ಆ್ಯಕ್ಚುಲಿ ಸಿ, ರಿಮೆಂಬರ್, ಇದ್ದೆ ಐ ವಾಸ್ ದೇರ್, ಮಾಡ್ತಾ ಇದ್ದೆ ಐ ವಾಸ್ ಡೂಯಿಂಗ್, ಇದ್ದೀನಿ ಐ ಆಮ್ ದೇರ್, ಮಾಡ್ತಾ ಇದ್ದೀನಿ ಐ ಆಮ್ ಡೂಯಿಂಗ್. ಅಸ್ಯೂಮ್ ಇಫ್ ಮೈ ಆ್ಯಕ್ಚುಲಿ ಫಾದರ್ ಕಾಲ್ಸ್ ಮೀ ಸತೀಶಾ, ನನಗೆ ಏನಪ್ಪ ಎಲ್ಲಿದ್ದೀಯಾ? ನನಗೆ ಅಪ್ಪ ಡ್ರಾಯಿಂಗ್ ರೂಮ್ನಲ್ಲಿ ಇದ್ದೀನಿ. ಏನು ಮಾಡ್ತಾ ಇದ್ದೀಯಾ? ದಿಸ್ ಈಸ್ 0 to ಪ್ರೆಸೆಂಟ್ ಕಂಟಿನ್ಯೂಸ್. ವಾಟ್ ಆರ್ ಯು ಡೂಯಿಂಗ್? ದೆನ್ ಐ ಸೇ, ಅಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ, ನನಗೆ ಡಿಸ್ಟರ್ಬ್ ಮಾಡಬೇಡಿ. ವಾಟ್ ಇಸ್ ಮಾಡಬೇಡಿ? ಡೋಂಟ್ ಡೂ. ಅಗ್ರಿ? ದಟ್ ಈಸ್ ಆ್ಯಕ್ಚುಲಿ ಮಾಡ್ತಾ ಇದ್ದೀನಿ. ದೆನ್ ಐ ಆ್ಯಕ್ಚುಲಿ ಆಸ್ಕ್, ಅಪ್ಪ ನೀವು ಎಲ್ಲಿದ್ದೀರಿ? ವೇರ್ ಆರ್ ಯು? ರೂಮ್ನಲ್ಲಿ ಇದ್ದೀನಿ ಕಣೋ, ಐ ಆಮ್ ಇನ್ ದಿ ರೂಮ್. ಅಪ್ಪ ಏನು ಮಾಡ್ತಾ ಇದ್ದೀರಿ? ನಾನು ರೆಸ್ಟ್ ಮಾಡ್ತಾ ಇದ್ದೀನಿ, ಹಿ ಸೇಸ್. The concept which I explained you, I have written few sentences. Let's go to the word chart, the written conversation, what I have written. Shall we go there? The one concept which I explained you, I have written the sentences here. That would help you. Raju entered inside. Then actually I asked, this is, I am asking this. Raju, ನೀನು ಇಷ್ಟು ಹೊತ್ತು ಎಲ್ಲಿದ್ದೆ? ಇಷ್ಟು is actually this much. ಹೊತ್ತು is time. So this much time. Okay. ಸೊ ನೀನು ಯೂಸ್ ಯು ಫಾರ್ ಯಂಗರ್ ಒನ್. ನೀನು ಇಷ್ಟು ಹೊತ್ತು ಎಲ್ಲಿದ್ದೆ? ವೇರ್ ವರ್ ಯು? ವಿಚ್ ಇದ್ದೆ ಇಸ್ ದಿಸ್? ದಿಸ್ ಇದ್ದೆ ಈಸ್ ನಥಿಂಗ್ ಬಟ್ ದ 0 to ವಿಚ್ ಐ ಯೂಸ್ಡ್. ಓಕೆ. ಆ್ಯಂಡ್ ದೆನ್ ಹಿ ಸೇಸ್, ಅಣ್ಣ ನಾನು ಟೆರೇಸ್ ಮೇಲೆ ಇದ್ದೆ. ವಿಚ್ ಇದ್ದೆ ಈ ಯೂಸ್ಡ್ ಆ್ಯಕ್ಚುಲಿ ಹಿಯರ್? ದಿಸ್ ಈಸ್ ದ 0 1. ಓಕೆ. ವಿಚ್ ಒನ್? ದಿಸ್ ಒನ್, ಇದ್ದೆ. Because 0 1 always to say something about self, the numbering system which I have given. Okay. And when we are talking to second person younger one, then we use 0 2. Remember. So ರಾಜು ನೀನು ಇಷ್ಟೊತ್ತು ಎಲ್ಲಿದ್ದೆ? ದೆನ್ ಈ ಸೀಸ್, ತುಂಬ ಕ್ರಾಸ್ ಮಾಡಬೇಡ, ಸ್ವಲ್ಪ ಹಿಂಗೆ ಸ್ಟ್ರೈಟೇ ಮಾಡ್ಕೊ. ಅಣ್ಣ ನಾನು ಟೆರೇಸ್ ಮೇಲೆ ಇದ್ದೆ. ಐ ವಾಸ್ ಆನ್ ದ ಟೆರೇಸ್ ಆರ್ ಐ ವಾಸ್ ಅಟ್ ದ ಟೆರೇಸ್. ಏನು ಮಾಡ್ತಾ ಇದ್ದೆ? ವಾಟ್ ವರ್ ಯು ಡೂಯಿಂಗ್? ಐ ಕ್ಯಾನ್ ಆ್ಯಕ್ಚುಲಿ ವಿ ಕ್ಯಾನ್ ಇವನ್ ಆ್ಯಡ್ ಟೆರೇಸ್ ಮೇಲೆ ಏನು ಮಾಡ್ತಾ ಇದ್ದೆ. ವಾಟ್ ವರ್ ಯು ಡೂಯಿಂಗ್? ಏನು ಇಸ್ ದಿ ಫುಲ್ ವರ್ಡ್, ಎಮ್ ರೈಟ್? ಏನು ಮಾಡ್ತಾ ಇದ್ದೆ ಫುಲ್ ವರ್ಡ್. ಬಟ್ ಯು ಕ್ಯಾನ್ ಸ್ಕಿಪ್ ದಿ ಯು ಆ್ಯಕ್ಚುಲಿ. ಯು ಕ್ಯಾನ್ ಮೇಕ್ ಇಟ್ ಸೈಲೆಂಟ್. ಏನು ಮಾಡ್ತಾ ಇದ್ದೆ? ಇಟ್ ಲುಕ್ಸ್ ಲೈಕ್ ದಿ ನೇಟಿವ್ ಸ್ಪೀಕರ್. ಏನು ಮಾಡ್ತಾ ಇದ್ದೆ? ಬಟ್ ಯು ಕೆನಾಟ್ ಸೇ ಏನು ಮಾಡ್ತಾ ಇದ್ದೆ ಲೈಕ್ ದಟ್. ಸೊ ಯು ನೀಡ್ ಟು ಆ್ಯಡ್ ಇಟ್. ಏನು ಮಾಡ್ತಾ ಇದ್ದೆ, ದೆನ್ ಯು ಕ್ಯಾನ್ ಯೂಸ್ ಇಟ್. ಇಫ್ ಯು ಆರ್ ಗಿವಿಂಗ್ ಗ್ಯಾಪ್ಸ್, ದೆನ್ ಯು ನೀಡ್ ಟು ಟೇಕ್ ಏನು ಮಾಡ್ತಾ ಇದ್ದೆ, ದೆನ್ ಯು ನೀಡ್ ಟು ಟೇಕ್ ಫುಲ್ ವರ್ಡ್. ದೆನ್ ಈ ಸೇಸ್, ಅಣ್ಣ ಪ್ಲಾಂಟ್ಸ್ ಅರೇಂಜ್ ಮಾಡ್ತಾ ಇದ್ದೆ. ಯು ಕ್ಯಾನ್ ಇವನ್ ಆ್ಯಕ್ಚುಲಿ ನಾನು ಯು ಕ್ಯಾನ್ ಆ್ಯಡ್ ಆರ್ ನಾನು ವಿ ಕ್ಯಾನ್ ಆ್ಯಕ್ಚುಲಿ ಅವಾಯ್ಡ್ ಆಲ್ಸೋ. ನಾನು ಪ್ಲಾಂಟ್ಸ್ ಅರೇಂಜ್ ಮಾಡ್ತಾ ಇದ್ದೆ.
ಐ ವಾಸ್ ಅರೇಂಜಿಂಗ್ ದಿ ಪ್ಲಾಂಟ್ಸ್. ಸೊ ವಿಚ್ ಈಸ್ ದಿಸ್? ಮಾಡ್ತಾ ಇದ್ದೆ, ದ್ಯಾಟ್ ಈಸ್ 02. ಓಕೆ, ಏನು ಮಾಡ್ತಾ ಇದ್ದೆ? ಐ ಯೂಸ್ಡ್ 01. ಏನು ಮಾಡ್ತಾ ಇದ್ದೆ? ಸೊ ಏನು ಐ ಅಪ್ಲೈಡ್ ಹಿಯರ್ ಆ್ಯಂಡ್ ದೆನ್ ಹಿ ಯೂಸ್ಡ್ 01. ಓಕೆ, ಸೇಯಿಂಗ್ ದಟ್ ನಾನು ಪ್ಲಾಂಟ್ಸ್ ಅರೇಂಜ್ ಮಾಡ್ತಾ ಇದ್ದೆ. ಐ ವಾಸ್ ಅರೇಂಜಿಂಗ್ ದಿ ಪ್ಲಾಂಟ್ಸ್. ದೆನ್ ರಮ್ಯಾ ಕೇಮ್. ದೆನ್ ಐ ಸ್ಟಾರ್ಟೆಡ್ ಆಸ್ಕಿಂಗ್ ರಮ್ಯಾ ನೀನು ಇಷ್ಟೊತ್ತು ಎಲ್ಲಿದ್ದೆ? ವೇರ್ ವರ್ ಯು? ದೆನ್ ರಮ್ಯಾ ಸೇಸ್, ಅಣ್ಣ, ಸೊ ದಿಸ್ ಅಗೇನ್ 02 ವಿಚ್ ಐ ಯೂಸ್ಡ್. ಅಣ್ಣ, ನಾನು ಬಾಲ್ಕನಿನಲ್ಲಿದ್ದೆ. ದಟ್ ಮೀನ್ಸ್ ಐ ವಾಸ್ ಇನ್ ದ ಬಾಲ್ಕನಿ. ದೆನ್ ಐ ಆಸ್ಕ್ಡ್, ಏನು ಮಾಡ್ತಾ ಇದ್ದೆ? ವಾಟ್ ವರ್ ಯು ಡೂಯಿಂಗ್? ಬಾಲ್ಕನಿನಲ್ಲಿ ಏನು ಮಾಡ್ತಾ ಇದ್ದೆ? ಆರ್ ಏನು ಮಾಡ್ತಾ ಇದ್ದೆ ಬಾಲ್ಕನಿನಲ್ಲಿ? ಸೊ ರಿಮೆಂಬರ್, ಬೈ ಮಿಸ್ಟೇಕ್ ವಿ ಶುಡ್ ನಾಟ್ ಯೂಸ್ ದಿಸ್ ಆ್ಯಸ್ ಏನು ಮಾಡ್ತಾ ಇದೆ. we have to press it. If you don't press it, there in the 10 here, it will because there is one word actually ಮಾಡ್ತಾ ಇದೆ. Okay, ಮಾಡ್ತಾ ಇದೆ means it is doing. So by mistake we should not actually get that word. ಮಾಡ್ತಾ ಇದೆ, we are talking about things and animals. Remember, ಮಾಡ್ತಾ ಇದೆ means it is doing. Yeah, so if you don't press here, it will become ಮಾಡ್ತಾ ಇದೆ, then you are talking about things and animals. But when we are talking with the people, so it should be ಇದ್ದೆ. ಏನು ಮಾಡ್ತಾ ಇದ್ದೆ? ದೆನ್ ಶಿ ಸೇಸ್, ಅಣ್ಣ ನಾನು ಬಾಲ್ಕನಿನಲ್ಲಿ ಓಕೆ, ನಾನು ಬಾಲ್ಕನಿನಲ್ಲಿದ್ದೆ. ಏನು ಮಾಡ್ತಾ ಇದ್ದೆ ಬಾಲ್ಕನಿನಲ್ಲಿ? ವಾಟ್ ವರ್ ಯು ಡೂಯಿಂಗ್? ಶಿ ಸೇಸ್, ಅಣ್ಣ ನಾನು ಬಾಲ್ಕನಿ ಕ್ಲೀನ್ ಮಾಡ್ತಾ ಇದ್ದೆ. ಐ ವಾಸ್ ಕ್ಲೀನಿಂಗ್ ದ ಬಾಲ್ಕನಿ. ಐ ಹೋಪ್ ಯು ಆರ್ ಗೆಟಿಂಗ್ ದಿ ಕಾನ್ಸೆಪ್ಟ್, isn't it? I hope this video lesson would be useful to you all. If it is useful, please write your valuable comments. And those who are sincerely, seriously practicing, what you can do, like how actually I am teaching in the online classes, with the same concept I have explained number wise, so each one word sound, and then uploaded the videos, and they are in the playlists. Please go to our channel playlists, then you can find the videos called first week practice, second week practice, third week practice. In the first week practice, what I have done, I have actually explained about some few simple conversations. Go to second week practice, I have explained the numbering system for the madu and madi, martini, all the simple present and simple future words which is in the first column, I have explained in the second week practice. Word by word I have explained, you can easily get it. Okay, all the videos. By the time you enter in the third week practice, you're going to see present continuous tense, how to practice. Okay, and by the time you go to fourth week practice, you can actually see how the simple past is actually can understand. You can get it. I hope this would be useful to you all. If at all you feel they are good, the videos are good, please share it to all your friends and try to practice. We also do conduct online classes for spoken Kannada. If you are interested, please do let me know. Do you know we have completed almost 55 batches, and the 56th and 57th batch is going on. After Corona we started. At the when Corona started, we actually commenced online classes. I just felt only one batch I am going to do. Oh my God, it's actually we have reached 55th batch and 56th, 57th batch. The 58th batch is going to commence from June 11th, 2024. It's evening batch, Tuesday, Thursday and Saturdays, evening from 8 to 9 p.m. There would be 15 sessions and the 32 days duration. You may get doubt, how can someone actually get within 32 days or within 15 sessions? You need not to have doubts at all. Please do let me know if you are interested. I can send you the present batch WhatsApp, the Google Meet link to you. Okay, you WhatsApp me and then join that batch and then just see how they are practicing. You would get an idea saying that how they are practicing. Okay, if you are interested, please do let me know. You can register for the next online batch. Namaskara. Elrigu namaskara. You can note down my mobile number 934189561 8. Namaste.